ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಲಾಸ್ಟ್ ವ್ಲಾಗಲ್ಲಿ ಮೆನ್ಷನ್ ಮಾಡಿದಾಗೆ ನಾನು ಮುಂಬೈನಲ್ಲಿರೋ ನ್ಯಾಷನಲ್ ಮ್ಯೂಸಿಯಂ ಆಫ್ ಇಂಡಿಯನ್ ಸಿನಿಮಾಗೆ ವಿಸಿಟ್ ಮಾಡಿದ್ದೆ. ಸೊ ಅಲ್ಲಿರೋ ಪ್ರತಿಯೊಂದು ಯೂನಿಕ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ನಿಮಗೋಸ್ಕರ. ಆ್ಯಂಡ್ ಕಂಪ್ಲೀಟ್ ಹಿಸ್ಟ್ರಿನ ನಾವು ನೋಡ್ಬೋದು ಸಿನಿಮಾದು. ಆ್ಯಂಡ್ ಮೂವೀಸ್ ಹೇಗೆ ಕ್ಯಾಪ್ಚರ್ ಮಾಡ್ತಾಯಿದ್ರು ಆವಾಗ, ಆ್ಯಂಡ್ ಪ್ರೆಸೆಂಟ್ ಟೆಕ್ನಾಲಜಿ ಹೇಗಿದೆ, ಆ್ಯಂಡ್ ಕ್ಯಾಮ್ರಾಸ್ ಬಗ್ಗೆ ಆಗಿರ್ಬೋದು, ಅದರ ಲೆನ್ಸ್ ಬಗ್ಗೆ ಆಗಿರ್ಬೋದು, ಆ್ಯಂಡ್ ಪ್ರತಿಯೊಂದು ಡೀಟೇಲಾಗಿ ಕೊಟ್ಟಿದ್ದಾರೆ. ಇನ್ವೆಂಟ್ ಮಾಡಿರೋರಾಗಿರ್ಬೋದು, ಆವಾಗ ಯಾವ ರೀತಿ ಮೂವೀಸ್ನ ನೋಡ್ತಾಯಿದ್ರು, ಆ್ಯಂಡ್ ವಾಟ್ ವಾಸ್ ದ ಟೆಕ್ನಾಲಜಿ ಆವಾಗ ಯೂಸ್ ಮಾಡ್ತಿದ್ದಿದ್ದು, ಆ್ಯಂಡ್ ದ ಪ್ರೆಸೆಂಟ್ ಅಪ್ಡೇಟ್ ಏನಿದೆ, ಪ್ರತಿಯೊಂದು ಡೀಟೇಲ್ಸ್ನ ತುಂಬ ಯೂನೀಕಾಗಿ ಮಾಡಿದ್ದಾರೆ. ಆ್ಯಂಡ್ ಲಿಟ್ರಲಿ ನಮ್ಮ ಫ್ರೆಂಡ್ಸು ಆ್ಯಂಡ್ ನಾವೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ತುಂಬ ನಾಲೆಡ್ಜ್ ತಿಳ್ಕೊಳ್ಳೋದಿದೆ ಪ್ರತಿಯೊಂದರಲ್ಲೂ. ಆ್ಯಂಡ್ ಐ ಎಂಜಾಯ್ಡ್ ಅ ಲಾಟ್. ಯಾವ್ಯಾವ ಇಯರಲ್ಲಿ ಯಾವ್ಯಾವ ಮೂವೀಸ್ ರಿಲೀಸ್ ಆಗಿದೆ, ಕನ್ನಡ, ಇಂಗ್ಲೀಷ್, ತೆಲುಗು, ತಮಿಳ್, ಪ್ರತಿಯೊಂದು ಲ್ಯಾಂಗ್ವೇಜಸ್ಸು ಇದೆ. ಆ್ಯಂಡ್ ಅದ್ರ ಬಗ್ಗೆ ಇರೋ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ, ಆ ಮೂವಿ ಬಗ್ಗೆ ಪರ್ಟಿಕ್ಯುಲರ್ ಆಗಿರೋ ಹಿಸ್ಟ್ರಿ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆ್ಯಂಡ್ ಪ್ರೆಸ್ ರಿಲೀಸಸ್ ಆಗಿರ್ಬೋದು, ಅದನ್ನು ಯಾವ ರೀತಿ ಅವಾಗ ನ್ಯೂಸ್ ಪೇಪರಲ್ಲಿ ಪೋರ್ಟ್ರೇ ಆಗ್ತಿತ್ತು, ಆ್ಯಂಡ್ ಮ್ಯೂಸಿಕ್ಸ್ ಯಾವ ರೀತಿ ರಿಲೀಸ್ ಆಗ್ತಿತ್ತು, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ಲಿ ಎಕ್ಸ್ಪ್ಲೈನ್ಡ್. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂತ ಅಂದರೆ ದ ಕನೆಕ್ಷನ್ ಆಫ್ ದ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ದ ಫ್ಯೂಚರ್ ಆಫ್ ದ ಇಂಡಿಯನ್ ಸಿನಿಮಾನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಪ್ರತಿಯೊಂದು ಫ್ಲೋಸ್, ದೆರ್ ಆರ್ 4 ಫ್ಲೋಸ್ ಇದೆ. ಪ್ರತಿಯೊಂದರಲ್ಲೂ ಡಿಫ್ರೆಂಟ್ ಆಗಿ ಆ್ಯಕ್ಟರ್ಸ್ ಬಗ್ಗೆ ಆಗಿರ್ಬೋದು, ದ ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು, ಆ್ಯಂಡ್ ನಾವು ಕೇಳ್ಬೋದು ಕೂಡ, ವಿಜುವಲ್ಸ್ ನೋಡ್ಬೋದು. ಆ್ಯಂಡ್ ಅಲ್ಲಿ ನಮಗೆ ಯಾವ್ದು ಇಷ್ಟ ಇದೆ ಪ್ರತಿಯೊಂದನ್ನು ಪ್ಲೇ ಮಾಡಿಕೊಂಡು ಕೇಳ್ಬೋದು. ತುಂಬ ಹಳೆ ಸಾಂಗ್ಸು, ಮಿನಿಮಮ್ ಅಂದರೂ 4 to 5 hours ಆದರೂ ಕಂಪ್ಲೀಟ್ ಮ್ಯೂಸಿಯಮ್ನ ನೋಡಬೇಕು. ಆ್ಯಂಡ್ ನೀವೇನಾದರೂ ನೆಕ್ಸ್ಟ್ ಟೈಮು ಮುಂಬೈಗೆ ವಿಸಿಟ್ ಮಾಡಿದ್ರೆ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡೋ ಪ್ಲೇಸ್ ಬಂದುಬಿಟ್ಟು ನ್ಯಾಷನಲ್ ಮ್ಯೂಸಿಯಂ ಆಫ್ ಇಂಡಿಯನ್ ಸಿನಿಮಾ. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಇದೇ ರೀತಿ ಡಿಫ್ರೆಂಟ್ ಆಗಿರೋ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಆ್ಯಂಡ್ ದಟ್ಸ್ ಆಲ್ ಫಾರ್ ದ ಡೇ. ಬಾಯ್.